ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರು ಭೇಟಿಗೆ ಕ್ಷಣಗಣನೆ ಆರಂಭಗೊಂಡಿದೆ. ಈಗಾಗಲೇ ಮಂಗಳೂರಿಂದ ಕೊಲ್ಲೂರಿಗೆ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದರ ನಡುವೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ವಿಜಯ್ಗಾಗಿ ಇಲ್ಲಿ ಸಾಕಷ್ಟು ಮಂದಿ ಭಕ್ತರಿದ್ದಾರೆ. ಕುಂದಾಪುರದಲ್ಲಿದ್ದರೂ ಕೂಡ ಮೂಲತಃ ತಮಿಳುನಾಡಿನ ಸೇಲಂನವರಾದಂತಹ ಭಕ್ತರು ನಮ್ಮ ಜೊತೆ ಇದ್ದಾರೆ. ಅವ್ರ ಕೈಯಲ್ಲಿ ಬ್ಯಾನರ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ವಿಜಯ್ ಅವರಿಗೆ ಬ್ಯಾನರ್ ಅನ್ನು ಅವರನ್ನ ಸ್ವಾಗತ ಮಾಡೋಕ್ಕೆ ಬ್ಯಾನರ್ ಅನ್ನು ಇಟ್ಕೊಂಡಿರುವಂತೆ ನೇರವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಸರ್, ನೀವು ವಿಜಯ್ ಅವರ ಫ್ಯಾನ್, ಎಷ್ಟು ವರ್ಷದ ಫ್ಯಾನ್ ಮತ್ತು ಇವತ್ತು ಮೂಕಾಂಬಿಕಾ ದರ್ಶನಕ್ಕೆ ಬರ್ತಾ ಇದ್ದಾರೆ, ಏನು? ಹೌದು, ನಾವು ವಿಜಯ್ ಫ್ಯಾನ್. ವಿಜಯ್ಗೋಸ್ಕರ ಇವತ್ತು ಮೂಕಾಂಬಿಕಾ ಟೆಂಪಲ್ಗೆ ಬಂದಿದೆ. ನಾವು ಇರುವುದು ಕುಂದಾಪುರಲ್ಲಿ, ಆದರೆ ಮೂಲ ನಮ್ಮದು ಸೇಲಮಿಂದ ಇಲ್ಲಿ ಕುಂದಾಪುರ ನಾವು ಸೆಟ್ಲ್ ಆಗಿದೆ. 20 ವರ್ಷದಿಂದ ನಾವು ಕುಂದಾಪುರಲ್ಲಿ ಇರುವುದು. ನಮ್ಮ ಮೂಲ ಸೇಲಂ. ವಿಜಯ್ಗೋಸ್ಕರ ಇಲ್ಲಿ ಕೊಲ್ಲೂರು ಟೆಂಪಲ್ಗೆ ಬಂದು ನೋಡಲಿಕ್ಕೆ ಬಂದಿದೆ. ಫುಲ್ ಫ್ಯಾಮಿಲಿ ಬಂದಿದೆ? ಹೌದು, ಫುಲ್ ಫ್ಯಾಮಿಲಿ ಕುಂದಾಪುರದಿಂದ. ನಾವು ಇರುವುದು ಈಗ ಕುಂದಾಪುರಲ್ಲಿ. ಕುಂದಾಪುರದಿಂದ ಇಲ್ಲಿ ಕೊಲ್ಲೂರು ಟೆಂಪಲ್ಗೆ ಬಂದಿದೆ. ಫ್ಯಾಮಿಲಿ ಬೇಕಾದ್ರೆ ಈಗ ಮೂಕಾಂಬಿಕಾ ದೇವಸ್ಥಾನ ಬರ್ತಾರೆ, ಹೇಗೆ ಅನ್ಸುತ್ತೆ? ಖುಷಿ ಆಗುತ್ತೆ? ತುಂಬ ಖುಷಿ ಆಗ್ತದೆ. ನಾವು ಅಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ವಿಜಯನ, ನಾವು ಇಲ್ಲಿ ನೋಡುವಂತ ಬಂದಿದೆ, ಫ್ಯಾಮಿಲಿ ಒಟ್ಟಿಗೆ ಬಂದಿದೆ. ಥ್ಯಾಂಕ್ ಯು. ಇದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳಿ ವಿಜಯ್ ಅವರ ಫೋಟೋ ಇಟ್ಕೊಂಡು ಮತ್ತು ಅಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇವರು ಮೂಲತಃ ತಮಿಳುನಾಡಿನ ಸೇಲಂನವರಾದರೂ ಕೂಡ ಇಲ್ಲಿ ಕುಂದಾಪುರದಲ್ಲಿ ಕಳೆದ 20 ವರ್ಷಗಳಿಂದ ನೆಲೆಸಿದ್ದಾರೆ. ಹಾಗಾಗಿ ಇವತ್ತು ಮೂಕಾಂಬಿಕಾ ದರ್ಶನಕ್ಕೆ ಬರುವಂತಹ ವಿಜಯನನ್ನು ನೋಡಬೇಕಂತ ಹೇಳಿ ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕೊಲ್ಲೂರು.